ಸ್ಪೈಸ್ ಆಫ್ ಲೈಫ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಅತ್ಯದ್ಭುತ ಅನುಭವಕ್ಕೆ ದಯವಿಟ್ಟು ಇಯರ್ಫೋನ್ ಬಳಸಿ. ದಶಕಗಳ ಹಿಂದೆ ತುಂಬಾ ಜನರು ಗಂಡು ಮಗು ಬೇಕು ಎಂದು ಬಯಸುತ್ತಿದ್ದರು. ಆದರೆ ಈಗ ಉತ್ತಮ ಮತ್ತು ಆರೋಗ್ಯಕರ ಮಗು ಜನಿಸಿದರೆ ಸಾಕು ಎನ್ನುವ ಪರಿಸ್ಥಿತಿ ಇದೆ. ಯೋಗ್ಯ ಮಗುವನ್ನು ಪಡೆಯುವುದಕ್ಕೆ 18 ಮಹಾಪುರಾಣಗಳಲ್ಲಿ ಒಂದಾದ ಗರುಡ ಪುರಾಣದಲ್ಲಿ ಗರ್ಭಧಾರಣೆಯ ಸಮಯ ಮತ್ತು ನಿಯಮವನ್ನು ಹೇಳಲಾಗಿದೆ. ಅದನ್ನು ಅನುಸರಿಸಿದರೆ ದಂಪತಿಗಳು ಅತ್ಯುತ್ತಮ ಮಗುವನ್ನು ಪಡೆಯುತ್ತಾರೆ ಅನ್ನುವ ನಂಬಿಕೆ. ಗರುಡ ಪುರಾಣದ ಪ್ರಕಾರ ಗರ್ಭಧಾರಣೆ ನಿಯಮಗಳವು ಗೊತ್ತೇ. ವಿವಾಹಿತ ದಂಪತಿಗಳು ಮಕ್ಕಳನ್ನು ಹೊಂದಲು ಬಯಸುತ್ತಾರೆ. ಆದರೆ ಅದೇ ಸಮಯದಲ್ಲಿ ಪ್ರತಿಯೊಬ್ಬ ಪೋಷಕರು ತಮ್ಮ ಮಕ್ಕಳು ಆರೋಗ್ಯವಂತರಾಗಿರುವುದರ ಜೊತೆಗೆ ಉತ್ತಮ ಸುಸಂಸ್ಕೃತ ಮತ್ತು ಅರ್ಹತೆ ಹೊಂದಿರಬೇಕೆಂದು ಕೂಡ ಬಯಸುತ್ತಾರೆ. ಜನನದ ನಂತರ ಮಗು ಹೇಗಿರುತ್ತದೆ, ಅವನ ಹಿಂದಿನ ಜನ್ಮದ ಕರ್ಮಗಳು, ತಾಯಿಯ ನಡವಳಿಕೆ ಮತ್ತು ಗರ್ಭಧಾರಣೆಯ ಸಮಯವು ಹೆಚ್ಚಿನ ಪ್ರಮಾಣದಲ್ಲಿ ಮುಖ್ಯವಾಗಿದೆ ಎಂದು ಶಾಸ್ತ್ರಗಳಲ್ಲಿ ಮತ್ತು ಗರುಡ ಪುರಾಣದಲ್ಲಿ ಹೇಳಲಾಗಿದೆ. ಇದನ್ನು ಗರ್ಭ ಸಂಸ್ಕಾರ ಎಂದು ಕರೆಯುತ್ತಾರೆ. ಗರ್ಭ ಸಂಸ್ಕಾರದ ಪ್ರಕಾರ ಗರ್ಭಧರಿಸಿದ ಸಮಯದಿಂದ ಮಗುವಿನ ಜನನದವರೆಗೆ, ಅಂದರೆ ಇಡೀ 9 ತಿಂಗಳವರೆಗೆ ತಾಯಿಯ ಆರೋಗ್ಯ, ಆಹಾರ ಪದ್ಧತಿ, ದಿನಚರಿ ಮತ್ತು ಯೋಗ ಇತ್ಯಾದಿಗಳ ಬಗ್ಗೆ ವಿವರಿಸಲಾಗಿದೆ. ಅದೇ ರೀತಿಯಲ್ಲಿ 18 ಮಹಾಪುರಾಣಗಳಲ್ಲಿ ಒಂದಾದ ಗರುಡ ಪುರಾಣದಲ್ಲಿ ಗರ್ಭಧಾರಣೆಯ ಸಮಯ ಮತ್ತು ನಿಯಮವನ್ನು ಹೇಳಲಾಗಿದೆ. ಅದನ್ನು ಅನುಸರಿಸಿದರೆ ದಂಪತಿಗಳು ಅತ್ಯುತ್ತಮ ಮಗುವನ್ನು ಪಡೆಯುತ್ತಾರೆ ಎನ್ನಲಾಗಿದೆ. ಋತುಮತಿಯಾದ ಮಹಿಳೆಯನ್ನು ಗೌರವಿಸಿ. ಗರುಡ ಪುರಾಣದ ಪ್ರಕಾರ ಮಹಿಳೆ ಋತುಮತಿಯಾದಾಗ ಅವಳನ್ನು ಗೌರವದಿಂದ ನೋಡಿಕೊಳ್ಳಬೇಕು ಮತ್ತು ಉತ್ತಮವಾಗಿ ಆರೈಕೆ ಮಾಡಬೇಕು, ಏಕೆಂದರೆ ಹೆಚ್ಚು ರಕ್ತಸ್ರಾವದಿಂದ ಮಹಿಳೆಯು ದೈಹಿಕವಾಗಿ ದುರ್ಬಲರಾಗಿರುತ್ತಾರೆ. ಮತ್ತು ದಂಪತಿಗಳು ಬ್ರಹ್ಮಚರ್ಯವನ್ನು ಆಚರಿಸಬೇಕು. ಇದು ಅತ್ಯುತ್ತಮ ಮಗುವಿಗೆ ಜನ್ಮ ನೀಡಲು ಸಹಕಾರಿಯಾಗಿದೆ. ಗರ್ಭಧಾರಣೆ ಮಾಡಲು ಯಾವ ಸಮಯ ಉತ್ತಮ? ಮುಟ್ಟಿನಿಂದ ಶುದ್ಧೀಕರಣ ಮಾಡಿಕೊಂಡ ನಂತರ, ಅಂದರೆ 8 ರಿಂದ 14ನೇ ದಿನವನ್ನು ಗರ್ಭಧಾರಣೆಗೆ ಉತ್ತಮವೆಂದು ಪರಿಗಣಿಸಲಾಗುತ್ತದೆ. ಅಂತಹ ಮಕ್ಕಳು ದೀರ್ಘಾಯುಷ್ಯ, ಸುಸಂಸ್ಕೃತರು, ಒಳ್ಳೆಯ ಅಭ್ಯಾಸ ಮತ್ತು ಗುಣಗಳನ್ನು ಹೊಂದಿರುತ್ತಾರೆ ಮತ್ತು ಅದೃಷ್ಟವಂತರಾಗಿರುತ್ತಾರೆ. ನಿರ್ದಿಷ್ಟ ವಾರ ಎಂದು ಹೇಳುವುದಾದರೆ ಸೋಮವಾರ, ಬುಧವಾರ, ಗುರುವಾರ ಮತ್ತು ಶುಕ್ರವಾರ ಗರ್ಭಧರಿಸಲು ಅತ್ಯಂತ ಶುಭ ದಿನಗಳಾಗಿವೆ. ಯಾವ ಸಮಯದಲ್ಲಿ ಗರ್ಭಿಣಿಯಾಗಬಾರದು? ಮುಟ್ಟಿನಿಂದ ಶುದ್ಧೀಕರಿಸಿದ ನಂತರ ಮತ್ತು ಮಹಿಳೆ 7 ದಿನಗಳವರೆಗೆ ಗರ್ಭಧಾರಣೆಯಾಗಬಾರದು. ಈ ದಿನಗಳಲ್ಲಿ ಗರ್ಭಿಣಿಯಾಗಿರುವುದು ತಾಯಿ ಮತ್ತು ಮಗುವಿನ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ, ಏಕೆಂದರೆ ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರು ದೈಹಿಕವಾಗಿ ದುರ್ಬಲರಾಗಿದ್ದಾರೆ. ಗರ್ಭಧಾರಣೆಗೆ ಈ ತಿಥಿಗಳು ಶುಭ, ಮಂಗಳಕರ ದಿನಗಳ ಬಗ್ಗೆ ಮಾತನಾಡುತ್ತಾ ಸೋಮವಾರ, ಬುಧವಾರ, ಗುರುವಾರ ಮತ್ತು ಶುಕ್ರವಾರವನ್ನು ಧರ್ಮಗ್ರಂಥಗಳಲ್ಲಿ ಗರ್ಭಧಾರಣೆಗೆ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಆದುದರಿಂದ ಇವಲ್ಲದೆ ಪಂಚಾಂಗದ ಅಷ್ಟಮಿ, ದಶಮಿ ಮತ್ತು 12ನೆಯ ತಿಥಿಗಳು ಕೂಡ ಶುಭವಾಗಿರುತ್ತದೆ. ಗರ್ಭಧಾರಣೆಗೆ ಶುಭ ನಕ್ಷತ್ರಗಳು. ಮಂಗಳಕರ ದಿನದ ಜೊತೆಗೆ ಮಂಗಳಕರ ನಕ್ಷತ್ರಗಳನ್ನು ಸಹ ಗರ್ಭಧಾರಣೆಗೆ ಪ್ರಮುಖವೆಂದು ಪರಿಗಣಿಸಲಾಗುತ್ತದೆ. ಇವುಗಳಲ್ಲಿ ರೋಹಿಣಿ, ಮೃಗಶಿರ, ಹಸ್ತ, ಚಿತ್ರ, ಪುನರ್ವಸು, ಅನುರಾಧ, ಶ್ರಾವಣ, ಧನಿಷ್ಠ, ಶತಭಿಷ, ಉತ್ತರ, ಭಾದ್ರಪದ, ಉತ್ತರಾಷಾಢ ಮತ್ತು ಉತ್ತರ ಫಲ್ಗುಣಿ ನಕ್ಷತ್ರಗಳನ್ನು ಮಂಗಳಕರವೆಂದು ಪರಿಗಣಿಸಲಾಗಿದೆ. ಗರುಡ ಪುರಾಣದಲ್ಲಿ ಹೇಳಿರುವ ಪ್ರಕಾರ ಮಹಿಳೆಯು ಗರ್ಭಧರಿಸುವ ದಿನ, ನಕ್ಷತ್ರ ಮತ್ತು ತಿಥಿಗಳ ಆಧಾರದ ಮೇಲೆಯೂ ಆ ಮಗುವಿನ ಆರೋಗ್ಯ ನಿರ್ಧರಿತವಾಗಿರುತ್ತದೆ. ಶುಭ ದಿನ, ಶುಭ ನಕ್ಷತ್ರ ಮತ್ತು ಶುಭ ತಿಥಿಗಳಲ್ಲಿ ಗರ್ಭಧಾರಣೆಯಲ್ಲಿದ್ದ ಮಗುವು ಉತ್ತಮ ಆರೋಗ್ಯವನ್ನು, ಜ್ಞಾನವನ್ನು ಪಡೆದುಕೊಂಡಿರುತ್ತದೆ. ಪ್ರತಿ ದಂಪತಿಗಳಿಗೂ ತಮ್ಮ ಇಚ್ಛೆಯಂತೆ ಆರೋಗ್ಯಕರವಾದ ಮಗು ಜನನವಾಗಲಿ ಹಾಗೂ ಸುಂದರವಾದ ಜೀವನವಿರಲಿ ಎಂಬುದೇ ನಮ್ಮ ಆಶಯ. ಧನ್ಯವಾದಗಳು. ಮತ್ತಷ್ಟು ಇಂಟರೆಸ್ಟಿಂಗ್ ಕಥೆಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ನೀವು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋನ ಹಂಚಿಕೊಳ್ಳಿ.